ಏನಾಯ್ತು? ಶಿವಲಿಂಗ ಸೌದು ಹೋಗಿದೆಯಲ್ಲ, ಇದು ಹೇಗಾಯ್ತು? ಯಾಕಾಯ್ತು? ಸೌದು ಹೋಗಿರೋ ಸ್ವಾಮಿಗೆ ನಾನು ಹೇಗೆ ಅಭಿಷೇಕ ಮಾಡ್ಲಿ? ಅಪ್ಪ ನಂಜುಂಡೇಶ್ವರ, ಏನಪ್ಪ ಇದು ಪರೀಕ್ಷೆ? ನನ್ನಿಂದ ಏನಪ್ಪ ಅಪಚಾರ ಆಯ್ತು? ಯಾಕೆ ಸೌದೋಗಿದೆಯಾ ತಂದೆ? ನಾನೇನ್ ತಪ್ಪು ಮಾಡಿದೆ ಹೇಳಪ್ಪ. ಲಿಂಗು ಹೇಗ್ ಸೌದೋಯ್ತು ನಂಜುಂಡೇಶ್ವರ? ಇದಕ್ಕೆ ಯಾರು ಕಾರಣ? ಪ್ರತಿದಿನ ಗರ್ಭಗುಡಿ ಒಳಗ್ ಬರದ್ದಾನೆ, ನನ್ನ ಬಿಟ್ಟು ಬೇರೆ ಯಾರು ಬರ್ತಾ ಇರ್ಲಿಲ್ಲ. ದಿನ ನಿನಗೆ ಪೂಜೆ ಮಾಡ್ತಾ ಇದ್ದೆ, ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಾ ಇದ್ದೆ. ಹೇಗಪ್ಪ ಆಯ್ತು ಇದು? ಪ್ರತಿದಿನ ವಿಧವಾಗಿ ನೀನು ಪೂಜೆ ಮಾಡ್ತಾ ಇದ್ದೆ, ಭಜನೆ ಪೂಜೆ ನಿರಂತರವಾಗಿ ನಡೀತಾ ಇತ್ತು, ನೈವೇದ್ಯನೂ ಇಡ್ತಾ ಇದ್ದೆ. ಆದ್ರೂ ಯಾಕಪ್ಪ ಹೀಗಾಯ್ತು ತಂದೆ? ಇದಕ್ಕೆ ಯಾರು ಕಾರಣ? ಇದನ್ನ ನಾನು ಹೇಗಪ್ಪ ಎದುರಿಸ್ಲಿ? ಅಪ್ಪ ಸ್ವಾಮಿ ನಂಜುಂಡೇಶ್ವರ, ನೀನೇ ದಿಕ್ಕು ತಂದೆ, ಕಾಪಾಡಪ್ಪ. ಇದು ಯಾರ ಕೈವಾಡ, ಯಾರ ಕೃತ್ಯ? ನಿನ್ನನ್ನು ಎದುರಿಸಿ ಉಳಿದವರು ಉಂಟಾ ಸ್ವಾಮಿ? ಯಾರಾದ್ರೂ ನನ್ನ ಮೇಲೆ ತಪ್ಪೊಡಿಸೋದಕ್ಕೆ ಹೀಗೆ ಮಾಡಿದಾರ? ಹೇಳಪ್ಪ ತಂದೆ ನಂಜುಂಡೇಶ್ವರ. ಈ ಭಿನ್ನ ಆಗಿರೋ ಲಿಂಗುನ ನಾನು ಹೇಗಪ್ಪ ಸರಿಪಡಿಸ್ಲಿ ಸ್ವಾಮಿ? ನಾನು ಹೇಗೆ ಸರಿಪಡಿಸ್ಲಿ? ಇದಕ್ಕೇನಪ್ಪ ದಾರಿ? ಸೌದು ಹೋಗಿರೋ ಲಿಂಗುನ ಪೂಜಿಸಬಾರ್ದು ಅಂತಾರೆ, ನಾನು ಹೇಗಪ್ಪ ನಿನ್ ಸೇವೆ ಮಾಡ್ಲಿ? ಯಾಕಪ್ಪ ನನ್ನ ಕೈ ಕೆಟ್ಟಾಕ್ಬಿಟ್ಟೆ? ಶಿವಲಿಂಗ ಸೌದಿರೋದು ಊರ್ ಜನರಿಗೆ ಗೊತ್ತಾಗ ಮೊದಲು ನಾನೇ ಹೋಗಿ ಈ ವಿಷಯನ ನಾಗೇಶ್ವರ ರಾವ್ಗೆ ಹೇಳೋದು ಒಳ್ಳೇದು. ದೇವಿಕಾ, ಈಗಲಾದ್ರೂ ನಿಜ ಹೇಳು, ನನ್ನ ಮಗಳೆಲ್ಲಿ? ನಿನ್ನ ತಾಳಿ ಮುಟ್ಬಿಟ್ಟು ಹೇಳು, ನನ್ನ ಮಗಳೇ ಎಲ್ಲಿ? ಹೇಳು ದೇವಿಕಾ, ನಾನು ಅಮ್ಮನವ್ರ ಮೇಲೆ ಆಣೆ ಮಾಡು ಅಂತ ಹೇಳ್ತಿಲ್ಲ, ತಾಳಿ ಮುಟ್ಟು ಹೇಳ್ಬಿಡು, ನನ್ನ ಮಗಳು ಎಲ್ಲಿ ಹೋಗಿದ್ದಾಳೆ? ನಿನ್ನ ಕೈ ಮುಗಿತೀನಿ ದೇವಿಕಾ. ಯಾಕೆ ದೇವಿಕಾ? ನಾನು ಮಾತಾಡ್ತಾನೆ ಇದ್ದೀನಿ, ನನ್ನ ಮಗಳ ಬಗ್ಗೆ ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾನೆ ಇಲ್ಲ. ಯಾಕೆ ಹೇಳ್ತಿದ್ಯಾ ದೇವಿಕಾ? ನಮ್ಮ ಸೌಗಂಧಿಗೆ ಏನಾದರೂ ತೊಂದರೆ ಆಯ್ತಾ? ಎಲ್ಲಿದ್ದಾಳು ಅವಳು? ಏನಾಯ್ತು ಅವಳಿಗೆ? ಹೇಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಯಾಕೆ ಅಳ್ತಿದ್ಯಾ ದೇವಿಕಾ? ಏನಾಯ್ತು ಅಂತ ಹೇಳು, ನನ್ನ ಹತ್ರ ಏನು ಮುಚ್ಚಿಡ್ಬೇಡ. ನಿಮ್ಮ ಮಗಳು ಶಾರದಾಪುರಕ್ಕೆ ಹೋಗಿಲ್ಲ. ಹಾಗಿದ್ರೆ ಇನ್ನೆಲ್ಲಿ ಹೋಗಿದ್ದಾಳೆ? ತುಂಬಾ ದೂರ ಹೋಗಿದ್ದಾಳೆ. ದೂರ? ಎಲ್ಲಿ ಹೋಗಿದ್ದಾಳೆ ದೇವಿಕಾ? ಅವಳಿಗೆ ಉಳಿದಿಲ್ಲ ರೀ. ಉಳಿದಿಲ್ಲ ಅಂದ್ರೆ? ಅವಳು ನಮ್ಮನ್ನು ಬಿಟ್ಟು ಹೊರಟೋದ್ಲು. ದೇವಿಕಾ, ನಿಜನಾ?
ದೇವಿಕಾ, ನನ್ನ ಮಗಳು ಸೌಗಂಧಿ ಸತ್ತೋದ್ಲ. ನಾನೆಂತ ಪಾಪಿ. ಕಣ್ಣು ಮುಂದೆ ನನ್ನ ಮಗಳು ಸತ್ತೋದ್ರು, ನಾನಿನ್ನು ಬದುಕಿದ್ದೀನಿ. ನಾನೆಂತ ಪಾಪಿ ತಂದೆ ದೇವಿಕಾ. ನನ್ನ ಮಗಳು ಸಾಯೋದಕ್ಕೆ ನಾನೇ ಕಾರಣ. ನಾನಿನ್ನು ಬದುಕಿರಲ್ಲ. ನಾನು ಅವಳ ಹತ್ರನೇ ಹೊರಟೋಗ್ತೀನಿ. ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಇಲ್ಲ ದೇವಿಕಾ, ನೀನ್ ನನ್ನನ್ನು ಉಳಿಸ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ನೀನು ಗುಣಪಡಿಸೋ ಸಂಕಲ್ಪ ಮಾಡ್ಕೋಬಾರ್ದಿತ್ತು. ನಾನೀಗ ನನ್ನ ಮಗಳು ಸತ್ತಿರೋ ವಿಷಯನ ಹೇಗೆ ಸಹಿಸ್ಕೊಳ್ಳಿ ದೇವಿಕಾ? ಅದಕ್ಕೋಸ್ಕರ ನನ್ನನ್ನು ಬದುಕಿಸ್ಕೊಂಡ್ಯಾ? ರೀ, ಆವೇಶಕ್ಕೆ ಒಳಗಾಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇದ್ರಲ್ಲಿ ನಿಮ್ಮ ತಪ್ಪು ಏನಿಲ್ಲ. ಆ ಖಡ್ಕಿ ತಾನು ದೇವ್ರಾಗಬೇಕು ಅಂತ ಹೊರಟು ನಿಮ್ಮ ಮಗಳನ್ನ ಹಿರಣ್ಮಯಿ ತದ್ರೂಪ ಮಾಡ್ಬಿಟ್ಟ. ಆ ಕಡೆ ಹಿರಣ್ಮಯಿಯಿಂದಾನೇ ಒಂದು ಸಾವು ಅಂತ ಗೊತ್ತಾಗಿ ಹಿರಣ್ಮಯಿನ್ ಸಾಯ್ಸಕ್ ಹೊರಟ. ಹಾಗೆ ಸಾಯ್ಸಕ್ ಹೊರಟಾಗ್ಲೆ ಖಡ್ಕಿ ನಮ್ಮ ಸೌಗಂಧಿನ ಹಿರಣ್ಮಯಿ ಅನ್ಕೊಂಡು ಸಾಯಿಸ್ಬಿಟ್ರು. ಅಯ್ಯೋ ದೇವ್ರೇ, ಯಾಕೆ ಹೀಗೆ ಮಾಡ್ಬಿಟ್ಟೆ? ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ನನ್ನ ಭವಿಷ್ಯ ನನ್ನ ಕಣ್ಣು ಮುಂದೆ ಇಲ್ಲದೆ ಇದ್ಮೇಲೆ ನಾನು ಬದುಕಿರಲ್ಲ. ನಾನು ಸತ್ತೋಗ್ಬಿಡ್ತೀನಿ. ರೀ, ಹಾಗೆಲ್ಲ ಮಾತಾಡ್ಬೇಡಿ. ನೀವ್ ಸತ್ತೋದ್ರೆ ನಾನ್ ಬದುಕಿರಲ್ಲ ಕಣ್ರಿ. ದಯವಿಟ್ಟು ಆವೇಶಕ್ಕೆ ಒಳಗಾಗ್ಬೇಡಿ, ಸಮಾಧಾನ ಮಾಡ್ಕೊಳ್ರಿ. ಸುಗಂಧಿ, ಶಂಕರದಾಸ ಪಂಡಿತರನ್ನ ಅರ್ಚಕರ ಸ್ಥಾನದಿಂದ ಕೆಳಗಿಳಿಸೋಕೆ ಒಳ್ಳೆ ಅವಕಾಶ ಸಿಕ್ತು. ಮಾಡ್ತೀನಿ ಇದು ನಿನಗೆ. ಏನ್ ಶಂಕರದಾಸರೇ, ವಿಗ್ರಹನ ಒಡೆದಾಕ್ಬಿಟ್ಟು ಏನೂ ನನಗೆ ಗೊತ್ತಿಲ್ಲ ಅನ್ನೋ ಹಾಗೆ ನಿಂತಿದ್ದೀರಿ? ಇಲ್ಲ ಸ್ವಾಮಿ, ದೇವರು ಸಾಕ್ಷಿಯಾಗಿ ನನಗೇನು ಗೊತ್ತಿಲ್ಲ. ಬೆಳಗ್ಗೆ ಪೂಜೆ ಮಾಡೋಣ ಅಂತ ಬಂದೆ, ನೋಡಿದ್ರೆ ಲಿಂಗು ಈ ಸ್ಥಿತಿ ಆಗೋಗಿದೆ. ನನ್ನ ನಂಬಿ ಸಾಕ್ರಿ ನಿಮ್ ನಾಟಕ. ಇದ್ರ ಬಗ್ಗೆ ಪಂಚಾಯತಿ ನಡೀಲೇಬೇಕು. ಏನ್ ಹೇಳ್ತೀರಾ? ನಿಮ್ಮ ಅರ್ಚಕರ ಬಟ್ಟೆಗೆ ಅವಮಾನ ಮಾಡಬೇಡಿ. ಈ ಬಟ್ಟೆನ ಕಳ್ಸಾಕ್ಬಿಟ್ಟು ಪಂಚಾಯತಿಗೆ ಬನ್ನಿ. ನಡೀರಪ್ಪ, ಹೋಗೋಣ. ದೊಡ್ಡ ಪಾಪಿ ನಾನು. ನೀವಿಲ್ದೇ ಇರೋ ಸಮಯದಲ್ಲಿ ನನ್ನ ಮಗಳನ್ನ ಉಳಿಸ್ಕೊಳಕ್ಕಾಗಿಲ್ಲ, ಅವಳ ಜೋಪಾನ ಮಾಡ್ಕೊಳಕ್ಕಾಗಿಲ್ಲ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಸಮಾಧಾನ ಮಾಡ್ಕೋ ದೇವಿಕಾ, ಸಮಾಧಾನ ಮಾಡ್ಕೋ. ಯಾವ ಸಮಾಧಾನ ರೀ? ನಿಮ್ಮ ಹತ್ರ ನಾನು ಎಲ್ಲ ಹೇಳ್ಕೊಂಡು ಹತ್ತು ಬಿಡೋಣ ಅಂತಿದ್ದೆ, ಆದ್ರೆ ನನ್ನ ಕೈಲಿ ಸಾಧ್ಯ ಆಗ್ಲಿಲ್ಲ. ಸೌಗಂಧಿನು ಅಪ್ಪನ ಹತ್ರ ಯಾವ ವಿಷಯನೂ ಹೇಳ್ಬಾರ್ದು ಅಂತ ನನ್ನ ತಡೆದ್ಲು. ಅವಳಿನ್ನು ಆತ್ಮವಾಗಿ ಅಳಿತಿದ್ದಾಳೆ, ಇನ್ನ ಮೋಕ್ಷನೇ ಸಿಕ್ಕಿಲ್ಲ. ತನ್ನ ತಪ್ಪಿಗೆ ಈಗಲೂ ಸಂಕಟ ಪಡ್ತಿದ್ದಾಳೆ. ನಾನೆಂತ ಪಾಪಿ, ನನ್ನ ಮಗಳನ್ನ ಕಳ್ಕೊಂಡೆ. ಅಪ್ಪ, ಸುಗಂಧಿ, ಸುಗಂಧಿ, ಯಾಕ್ಬಿಟ್ಟ ನನ್ನನ್ನು ಬಿಟ್ಟು ಹೋದೆ? ದೇವಿಕಾ, ಸೌಗಂಧಿ ಬಂದೇಳೆ. ಸೌಗಂಧಿ, ಹೇಳು ಕಂದ, ಯಾಕೆ ಪಾಪಿ ಅಪ್ಪನ ಬಿಟ್ಟು ಹೋದೆ? ನೀನಿಲ್ದೆ ನಾನು ಹೇಗ್ ಬದುಕಿರ್ಲಿ ಪುಟ್ಟ? ನೀನಿಲ್ದೆ ಬದುಕೋ ಶಕ್ತಿ ನನಗೆ ಖಂಡಿತ ಇಲ್ಲಮ್ಮ. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಋಣ ಇದ್ದಿದ್ದೇ ಇಷ್ಟು ಅಂತ ಅನಿಸುತ್ತೆ. ನಾನೇ ದುಡುಕ್ಬಿಟ್ಟೆ. ಅದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ನಿಮ್ಮ ಜೊತೆ ಬದುಕೋ ಯೋಗ ಇಲ್ಲ ಅನಿಸುತ್ತೆ ನನಗೆ. ಪಾಪಿ ನಾನು. ಅಯ್ಯೋ ಮಗಳೇ, ನಿನ್ನನ್ನು ಈ ಸ್ಥಿತಿಲಿ ನೋಡಿ ನಾನು ಹೇಗಿರ್ಲಿ, ಹೇಗೆ ಸಹಿಸ್ಕೊಳ್ಳಿ? ಅಪ್ಪ, ಸ್ವಲ್ಪ ದಿನ ಕಳೆದ್ರೆ ದುಃಖ ಎಲ್ಲ ಹೋಗುತ್ತೆ. ನೀವು ಮೊದಲನಾಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕೆ ದೇಶಿಕರು ನನಗೆ ಸಹಾಯ ಮಾಡಿದ್ರು. ಅಮ್ಮ ಬೆನ್ನಿಗೆ ನಿಂತರು. ನೀನು ಬದುಕುಳಿದ್ಬಿಟ್ಟೆ. ನಿನಗೆಲ್ಲ ಅರಿವಿಗೆ ಬಂತು. ನೀನು ಚಿಂತೆ ಬಿಟ್ಬಿಡು. ನೀನು ನನಗೋಸ್ಕರ ಜೀವಂತವಾಗಿರಬೇಕು. ಅಮ್ಮ ಜೊತೆ ಸುಖವಾಗಿರು ನೀನು. ನಾನು ಸತ್ತೋಗಿರ್ಬೋದು, ಆದರೆ ನಿಮ್ಮ ನೆನಪಿನಲ್ಲಿ ನಾನು ಜೀವಂತವಾಗಿರ್ತೀನಿ. ನಿಮ್ಮನ್ನ ನಾನು ಖಂಡಿತ ನೋಡ್ತಾ ಇರ್ತೀನಿ. ನಿಮ್ಮ ಜೊತೆನಲ್ಲೇ ನಾನು ಇರ್ತೀನಿ. ನನ್ನನ್ನು ನೀವು ನೋಡ್ಬೋದು, ನಿಮ್ಮನ್ನು ನಾನು ನೋಡ್ತೀನಿ. ನನಗೆ ಮೋಕ್ಷ ಸಿಗೋವರೆಗೂ ನಾನು ಹೀಗೆ ಇರ್ತೀನಿ. ನೀವು ಸಂತೋಷವಾಗಿರಿ. ಅಮ್ಮ, ಅಪ್ಪನ ಚೆನ್ನಾಗಿ ನೋಡ್ಕೊ. ಅವರಿಗೆ ಧೈರ್ಯ ಹೇಳು. ಎಲ್ಲ ಒಳ್ಳೇದೇ ಆಯಿತು. ಆಯ್ತು ಕಂದ, ಹೇಳ್ತೀನಿ. ಅಪ್ಪ, ನನ್ನ ಚಿಂತೆ ಬಿಟ್ಬಿಡಿ. ನೀವು ಚೆನ್ನಾಗಿರಿ. ಇಲ್ಲ ಮಗಳೇ, ನಾವಿಬ್ರು ಇಲ್ಲಿರೋದಿಲ್ಲ. ನಮಗೆ ಮನಶಾಂತಿ ಬೇಕಾಗಿದೆ. ನಾವು ದೂರದ ಕಾಶಿಗೆ ಹೋಗ್ಬಿಡ್ತೀವಿ. ಇರೋಷ್ಟು ದಿನ ಆದರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತೀವಿ. ಆಯ್ತಪ್ಪ, ಹೊರಡಿ. ಎಲ್ಲ ಒಳ್ಳೇದಾಗುತ್ತೆ.
ಮನ್ಸೇ ಬರ್ತಾ ಇಲ್ಲ. ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ನನ್ನ ಬಿಟ್ಟು ಹೋದ್ರು. ಇನ್ನು ನಾನೇ ಹೊರಳಿದ್ರೆ ಅವರೆಲ್ಲ ನಂಗೆ ತುಂಬಾ ನೆನಪಾಗ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳು ನನ್ನನ್ನ ತುಂಬಾ ಬಲವಂತ ಮಾಡಿದ್ರು. ನನ್ನ ಸೊಸೆ ಅವಳ ಮಗಳಿಗಿಂತ ನೀನನ್ನ ತುಂಬಾ ಹೆಚ್ಚಾಗಿ ನೋಡ್ಕೊಂತಾಳೆ ಅಂತ. ಆದ್ರೆ ಏನ್ ಮಾಡ್ಲಿ, ಅವ್ರ ಪ್ರೀತಿ ವಾತ್ಸಲ್ಯಕ್ಕೆ ಕಟ್ಬಿದ್ದು ಇಲ್ಲಿರಕ್ಕಾಗತ್ತಾ? ರಶ್ಮಿ ಅಮ್ಮ ನನ್ನ ಸ್ವಂತ ತಾಯಿ ಅಲ್ಲದೆ ಇದ್ರು ಹೆತ್ತಿರೋ ತಾಯಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು. ನನಗೆ ಇಲ್ಲಿರಕ್ಕಾಗ್ತಿಲ್ಲ ತಾಯಿ, ನಾನು ಹೊರಡ್ತೀನಿ. ನಾನು ಬಂದ ಕೆಲಸ ಆಯ್ತು ಅನ್ಕೊಂತೀನಿ. ಆ ದುಷ್ಟ ಕಡ್ಕಿನ ಸಂಹಾರ ಮಾಡಿದ್ದಾಯ್ತು. ಜನ ಎಲ್ಲ ನೆಮ್ಮದಿ ಖುಷಿಯಾಗಿದ್ದಾರೆ. ಈ ಊರ್ ಜನನ ದೃಷ್ಟಿಯಿಂದ ಕಾಪಾಡೋದು ನಿನ್ ಜವಾಬ್ದಾರಿ ತಾಯಿ. ದೇಶಿಕರು ಬೇರೆ ಇಲ್ಲ, ಅವ್ರಿಗೆ ಹೇಳೋಗೋಣ ಅಂತಿದ್ದೆ. ನಿನಗೆ ಹೇಳಿದ್ರೆ ದೇಶಿಕರಿಗೆ ಹೇಳ್ದಾಗೆ. ಆದ್ರೆ ಒಂದ್ ಅರ್ಥ ಆಗ್ತಾ ಇಲ್ಲ ತಾಯಿ. ಅಪ್ಪ ಅಮ್ಮ ಅಜ್ಜಿ ತಾತ 4 ಜನನು ಸತ್ತಾಗ ದೇಶಿಕರು ಒಬ್ಬರೇ ಇರಲಿಲ್ಲ. ಅವರಿಗೆ ದುಃಖ ತಡ್ಕೊಳ್ಳೋ ಶಕ್ತಿ ಇಲ್ಲ. ದೇಶಿಕರು ನಮ್ಮ ಮನೆಯವ್ರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು. ಆದ್ರೆ ಯಾಕೆ ಬರ್ಲಿಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ ನನಗೆ. ಶಾಸ್ತ್ರಿಗಳು ತುಂಬಾ ಒಳ್ಳೆಯವರೇ, ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇನ್ ಮುಂದೆ ದೇವಸ್ಥಾನ ತುಂಬಾ ಚೆನ್ನಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಶಾಸ್ತ್ರಿಗಳೇ ಧರ್ಮದರ್ಶಿ ಆಗಿರ್ಬೇಕು. ನಿನ್ನ ಆಶೀರ್ವಾದ ಈ ಭಕ್ತಿ ಮೇಲೆ ಯಾವಾಗಲೂ ಇರ್ಲಿ ತಾಯಿ. ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ತಿಕ್ಕೆ ತೋಚಲ್ಲ ನಂಗೆ. ಹೋಗ್ತೀನಿ, ಹೋಗ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ಎಲ್ಲ ನಿನ್ ಮೇಲೆ ಭಾರ ಹಾಕಿದ್ದೀನಿ ಅಷ್ಟೇ. ಕಾದು ಕಾಪಾಡ್ತೀಯಾ ಅನ್ನೋ ನಂಬಿಕೆ ನನಗಿದೆ. ನೀನ್ ಕಾಪಾಡ್ತೀಯಾ?